Next one, sociology throws light on fundamental social processes. Fundamental social processes. ಸೋಷಿಯಾಲಜಿ ಥ್ರೋಸ್ ಲೈಟ್, ಸಮಾಜಶಾಸ್ತ್ರ ಬೆಳಕನ್ನು ಚೆಲ್ತದೆ ಯಾವುದರ ಬಗ್ಗೆ? ಫಂಡಮೆಂಟಲ್, ಮೂಲಭೂತ, ಸೋಷಿಯಲ್, ಸಾಮಾಜಿಕ ಪ್ರಕ್ರಿಯೆಗಳು. ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ ಸಮಾಜಶಾಸ್ತ್ರ ಮಾಡ್ತದೆ. ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನವನ್ನು ಸಮಾಜಶಾಸ್ತ್ರ ಮಾಡ್ತದೆ. ಸೋಷಿಯಾಲಜಿ ಥ್ರೋಸ್ ಲೈಟ್ ಆನ್ ಫಂಡಮೆಂಟಲ್ ಸೋಷಿಯಲ್ ಪ್ರೋಸೆಸಸ್. Human society is not uniform or static, but human society is diverse and it is dynamic in nature. And social processes represent the dynamic nature of human society. And social processes are the fundamental ways which shows how interaction occurs in the society. And there are different types of interaction that take place in society, and they are called social processes. Cooperation, competition, conflict, accommodation, assimilation are the basic social processes in our society. And social studies all these basic social processes. Not only that, it also studies about social stratification, social conformity, social deviance, social change, and all these aspects and the study of all these aspects come under sociology. ಸಮಾಜಶಾಸ್ತ್ರ ಏನನ್ನು ಅಧ್ಯಯನ ಮಾಡ್ತದೆ? ಸಾಮಾಜಿಕ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡ್ತದೆ. ಮಾನವ ಸಮಾಜ ಅದು ಏಕರೂಪವಾಗಿಲ್ಲ, ಅದು ಬಹುರೂಪಿ ಸಮಾಜ. ಅಂದರೆ ಅದರಲ್ಲಿ ವೈವಿಧ್ಯತೆ ಇದೆ. ನಮ್ಮ ಸಾಮಾಜಿಕ ಅಂತಕ್ರಿಯೆ ಏರ್ಪಡುವಂಥ ಬೇರೆ ಬೇರೆ ವಿಧಾನಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರಿತೇವೆ. ದೇ ಆರ್ ದ ಫಂಡಮೆಂಟಲ್ ವೇಸ್ ಇನ್ ವಿಚ್ ಇಂಟರಾಕ್ಷನ್ ಅಕ್ಕರ್ಸ್. ನಮ್ಮಲ್ಲಿ ಎಲ್ಲ ರೀತಿಯ ಸಾಮಾಜಿಕ ಅಂತಕ್ರಿಯೆ ನಡೆಯುವಂಥ ಬೇರೆ ಬೇರೆ ವಿಧಾನಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತೇಳಿ ಕರಿತೇವೆ. ಒಂದು ಕಡೆಯಲ್ಲಿ ಸಮಾಜದಲ್ಲಿ ಸಹಕಾರ, ಮತ್ತೊಂದು ಕಡೆಯಲ್ಲಿ ಸ್ಪರ್ಧೆ, ಮತ್ತೊಂದು ಕಡೆಯಲ್ಲಿ ಸಂಘರ್ಷ, ಮತ್ತೊಂದು ಕಡೆಯಲ್ಲಿ ಹೊಂದಾಣಿಕೆ, ಮತ್ತೊಂದು ಕಡೆಯಲ್ಲಿ ಸ್ವಾಂಗೀಕರಣ, ಈ ಎಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತವೆ. ಇದರೆಲ್ಲ ಅಧ್ಯಯನ, ಈ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ ಸಮಾಜಶಾಸ್ತ್ರದ ವ್ಯಾಪ್ತಿಗೆ ಒಳಪಡ್ತದೆ. ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ನೇಮ್ ದ ಸೋಷಿಯಲ್ ಪ್ರೋಸೆಸಸ್. ಯಾವುದೆಲ್ಲ ಸೋಷಿಯಲ್ ಪ್ರೋಸೆಸಸ್ ಇದೆ? 5. ಒಂದು ಕೋಆಪರೇಷನ್, ಸಹಕಾರ. ಮತ್ತೊಂದು ಕಾಂಪಿಟಿಷನ್ ಅಂದರೆ ಸ್ಪರ್ಧೆ. ಅತಿಯಾದರೆ ಕಾನ್ಫ್ಲಿಕ್ಟ್ ಆದರೆ ಅಲ್ಲಿ ಹೊಂದಾಣಿಕೆ, ಅಕಾಮಡೇಷನ್. ಮತ್ತೊಂದು ಪರ್ಮನೆಂಟ್ ಟೈಪ್ ಆಫ್ ಅಡ್ಜಸ್ಟ್ಮೆಂಟ್, ಅದನ್ನು ನಾವು ಅಸಿಮಿಲೇಷನ್ ಅಂತೇಳಿ ಕರೀತೇವೆ. ಇದು 5 ಸಾಮಾಜಿಕ ಪ್ರಕ್ರಿಯೆಗಳು. 2 ಮಾರ್ಕ್ನ ಕ್ವೆಶ್ಚನ್. ನೇಮ್ ದ ಸೋಷಿಯಲ್ ಪ್ರೋಸೆಸಸ್ ಆರ್ ಮೆನ್ಷನ್ ದ ಸೋಷಿಯಲ್ ಪ್ರೋಸೆಸಸ್. ಸಮಾಜದಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು ಯಾವುದು ಅಂತ ಹೇಳಿದರೆ, 1 ಕೋಆಪರೇಷನ್, ಸಹಕಾರ. 2 ಕಾಂಪಿಟಿಷನ್, ಸ್ಪರ್ಧೆ. 3 ಕಾನ್ಫ್ಲಿಕ್ಟ್, ಸಂಘರ್ಷ. 4 ಅಕಾಮಡೇಷನ್, ಹೊಂದಾಣಿಕೆ. 5 ಅಸಿಮಿಲೇಷನ್, ಸ್ವಾಂಗೀಕರಣ. ಇದೆಲ್ಲ ಸಮಾಜದಲ್ಲಿ ನಡೆಯುವ ಬೇರೆ ಬೇರೆ ಪ್ರಕ್ರಿಯೆಗಳು. ಇದರ ಹೊರತಾಗಿ ಸಮಾಜಶಾಸ್ತ್ರವು ಸೋಷಿಯಲ್ ಸ್ಟ್ರಾಟಿಫಿಕೇಷನ್, ಸಾಮಾಜಿಕ ಸ್ತರವಿನ್ಯಾಸ, ಜಾತಿ ಪದ್ಧತಿ, ವರ್ಗ ಪದ್ಧತಿಯನ್ನು ಅಧ್ಯಯನ ಮಾಡ್ತದೆ. ಸೋಷಿಯಲ್ ಕನ್ಫಾರ್ಮಿಟಿ, ಸಾಮಾಜಿಕ ಅನುವರ್ತನೆ. ಸೋಷಿಯಲ್ ಡಿವಿಯನ್ಸ್, ಸಾಮಾಜಿಕ ಅಪವರ್ತನೆ. ಸೋಷಿಯಲ್ ಚೇಂಜ್, ಸಾಮಾಜಿಕ ಪರಿವರ್ತನೆ. ಈ ಸೋಷಲೈಸೇಷನ್, ಸಾಮಾಜೀಕರಣ. ಸೋಷಿಯಲ್ ಕಂಟ್ರೋಲ್, ಸಾಮಾಜಿಕ ನಿಯಂತ್ರಣ ಎಂಬಿತ್ಯಾದಿ ಹಲವು ವಿಚಾರಗಳನ್ನು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತದೆ. ಇದರೆಲ್ಲರ ಅಧ್ಯಯನವು ಕೂಡ ಸಮಾಜಶಾಸ್ತ್ರದ ವ್ಯಾಪ್ತಿಗೆ ಒಳಪಡುವಂಥದ್ದು. ಈ ಮೂಲಕವಾಗಿ ಇದು ನಾಲ್ಕನೇ ಪಾಯಿಂಟ್. 5. 5th one, ಡಿಸ್ಕವರಿ ಆಫ್ ಸ್ಪೆಷಲೈಸ್ಡ್ ಫೀಲ್ಡ್ಸ್. ಡಿಸ್ಕವರಿ ಆಫ್ ಸ್ಪೆಷಲೈಸ್ಡ್ ಫೀಲ್ಡ್ಸ್. ವಿಶಿಷ್ಟಾಧ್ಯಯನ ಕ್ಷೇತ್ರಗಳ ಶೋಧನೆ. ವಿಶಿಷ್ಟ ಕ್ಷೇತ್ರಗಳ ಶೋಧನೆ.
Sociology is a growing social science and it is growing day by day and it has entered almost all the fields of our social life. And at the same time, sociology has developed its own branches and nowadays we are having 50 specialized branches of sociology such as industrial sociology, rural sociology, urban sociology, sociology of family, medical sociology, economic sociology, and all these are some of the specialized fields of sociology. And social studies, all these specialized branches. And this also come under the subject matter of sociology. ಸಮಾಜಶಾಸ್ತ್ರ ಅಂತ ಹೇಳಿದರೆ ದಿನದಿಂದ ದಿನಕ್ಕೆ ಒಂದು ವಿಕಾಸ ಹೊಂದುವಂಥ ವಿಜ್ಞಾನ ಅದು, ಸಮಾಜ ವಿಜ್ಞಾನ. ನಮ್ಮ ಸಾಮಾಜಿಕ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನಾವು ಸಮಾಜಶಾಸ್ತ್ರವನ್ನು ಕಾಣಬಹುದು. ಸಮಾಜಶಾಸ್ತ್ರದ ವಿಶಿಷ್ಟವಾದ ಶಾಖೆಗಳು ಇವತ್ತು 50ಕ್ಕಿಂತಲೂ ಹೆಚ್ಚು ವಿಶಿಷ್ಟವಾದ ಶಾಖೆಗಳಿವೆ. ಈ ಶಾಖೆಗಳ ಶೋಧನೆ ಮತ್ತು ಈ ಶಾಖೆಗಳ ಅಧ್ಯಯನ ಸಮಾಜಶಾಸ್ತ್ರದ ವ್ಯಾಪ್ತಿಗೊಳಪಡುವಂಥದ್ದು. ಕುಟುಂಬ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ಫ್ಯಾಮಿಲಿ, ಎಕನಾಮಿಕ್ ಸೋಷಿಯಾಲಜಿ ಆರ್ಥಿಕ ಸಮಾಜಶಾಸ್ತ್ರ, ರೂರಲ್ ಸೋಷಿಯಾಲಜಿ ಗ್ರಾಮೀಣ ಸಮಾಜಶಾಸ್ತ್ರ, ಅರ್ಬನ್ ಸೋಷಿಯಾಲಜಿ ನಗರ ಸಮಾಜಶಾಸ್ತ್ರ, ಕೈಗಾರಿಕಾ ಸಮಾಜಶಾಸ್ತ್ರ ಇಂಡಸ್ಟ್ರಿಯಲ್ ಸೋಷಿಯಾಲಜಿ, ಮೆಡಿಕಲ್ ಸೋಷಿಯಾಲಜಿ ವೈದ್ಯಕೀಯ ಸಮಾಜಶಾಸ್ತ್ರ. ಈ ರೀತಿಯಾದಂಥ ಹಲವು ರೀತಿಯ ವಿಶಿಷ್ಟ ಕ್ಷೇತ್ರಗಳು ಸಮಾಜಶಾಸ್ತ್ರದಲ್ಲಿ ಇವತ್ತಿದೆ. ಈ ಎಲ್ಲ ರೀತಿಯಾದಂಥ ಹೊಸ ಹೊಸ ಕ್ಷೇತ್ರಗಳ ಶೋಧನೆ ಮಾಡೋದು, ಅದನ್ನು ಅಧ್ಯಯನ ಮಾಡೋದು, ಇದೆಲ್ಲವೂ ಕೂಡ ಸಮಾಜಶಾಸ್ತ್ರ ವ್ಯಾಪ್ತಿಗೆ ಒಳಪಡುವಂಥದ್ದು. ಈಗ ನೇಮ್ ಎನಿ ಟು ಸ್ಪೆಷಲೈಸ್ಡ್ ಫೀಲ್ಡ್ಸ್ ಆಫ್ ಸೋಷಿಯಾಲಜಿ ಕೇಳಿದರೆ ನಾನು ಹೇಳಿದ 7-8ರಲ್ಲಿ ಒಂದು 2 ಬರೆದ್ರಾಯ್ತು ನೀವು. ಒಂದು ರೂರಲ್ ಸೋಷಿಯಾಲಜಿ, ಅರ್ಬನ್ ಸೋಷಿಯಾಲಜಿ, ಇಂಡಸ್ಟ್ರಿಯಲ್ ಸೋಷಿಯಾಲಜಿ, ಮೆಡಿಕಲ್ ಸೋಷಿಯಾಲಜಿ, ಸೋಷಿಯಾಲಜಿ ಆಫ್ ಫ್ಯಾಮಿಲಿ, ಎಕನಾಮಿಕ್ ಸೋಷಿಯಾಲಜಿ, ಸೋಷಿಯಾಲಜಿ ಆಫ್ ನಾಲೆಡ್ಜ್ ಜ್ಞಾನ ಸಮಾಜಶಾಸ್ತ್ರ, ಸೋಷಿಯಾಲಜಿ ಆಫ್ ಕ್ರೈಮ್ಸ್ ಅಪರಾಧ ಸಮಾಜಶಾಸ್ತ್ರ. ಆ ಒಂದೊಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಕ್ಷೇತ್ರಕ್ಕೆ ನಾವು ಅಧ್ಯಯನ ಮಾಡುವಂಥದ್ದು. ಅದನ್ನು ನಾವು ಇದನ್ನು ವಿಶಿಷ್ಟಾಧ್ಯಯನ ಕ್ಷೇತ್ರಗಳು ಅಂತೇಳಿ ಕರಿತೇವೆ. ಈ ವಿಶಿಷ್ಟಾಧ್ಯಯನ ಕ್ಷೇತ್ರಗಳ ಶೋಧನೆ, ಡಿಸ್ಕವರಿ ಆಫ್ ಸ್ಪೆಷಲೈಸ್ಡ್ ಫೀಲ್ಡ್ಸ್ ಈಸ್ ಆಲ್ಸೋ ಒನ್ ಆಫ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೋಷಿಯಾಲಜಿ. ಇದು ಸಮಾಜಶಾಸ್ತ್ರ ವ್ಯಾಪ್ತಿಗೆ ಒಳಪಡುವಂಥ ಒಂದು ವಿಷಯವಾಗಿದೆ. ಇದೆಲ್ಲವೂ ಕೂಡ 5 ಪಾಯಿಂಟ್ಗಳು ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳಾಗಿವೆ. ಒಂದನೇ ವಿಷಯನೂ ಪ್ರೊವೈಡಿಂಗ್ ಸೋಷಿಯಲಾಜಿಕಲ್ ಅನಾಲಿಸಿಸ್ ಆಫ್ ಹ್ಯೂಮನ್ ಸೊಸೈಟಿ ಆ್ಯಂಡ್ ಕಲ್ಚರ್, ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಸಮಾಜಶಾಸ್ತ್ರೀಯ ವಿಶ್ಲೇಷಣೆ, ಅದು ಸಮಾಜಶಾಸ್ತ್ರ ವ್ಯಾಪ್ತಿ ಒಳಪಡುವಂಥದ್ದು. 2, ಎನಲೈಸಿಂಗ್ ದ ಪ್ರೈಮರಿ ಯೂನಿಟ್ಸ್ ಆಫ್ ಸೋಷಿಯಲ್ ಲೈಫ್, ಸಾಮಾಜಿಕ ಜೀವನದ ಪ್ರಾಥಮಿಕ ಘಟಕಗಳ ವಿಶ್ಲೇಷಣೆ ಸಮಾಜಶಾಸ್ತ್ರ ಮಾಡ್ತದೆ. 3, ಸ್ಟಡಿಯಿಂಗ್ ದ ನೇಚರ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಸಾಮಾಜಿಕ ಸಂಸ್ಥೆಗಳ ಸ್ವಭಾವ ಮತ್ತು ಕಾರ್ಯಗಳ ಅಧ್ಯಯನ. ಸೋಷಿಯಾಲಜಿ ಥ್ರೋಸ್ ಲೈಟ್ ಆನ್ ಫಂಡಮೆಂಟಲ್ ಸೋಷಿಯಲ್ ಪ್ರೋಸೆಸಸ್, ಮೂಲಭೂತ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ. ಸಾಮಾಜಿಕ ಪ್ರಕ್ರಿಯೆಗಳು 5: ಕೋಆಪರೇಷನ್, ಕಾಂಪಿಟಿಷನ್, ಕಾನ್ಫ್ಲಿಕ್ಟ್, ಅಕಾಮಡೇಷನ್, ಅಸಿಮಿಲೇಷನ್. ಅಂದರೆ ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಾಂಗೀಕರಣ, ಇದರೆಲ್ಲ ಅಧ್ಯಯನವನ್ನು ಮಾಡ್ತದೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಡಿಸ್ಕವರಿ ಆಫ್ ಸ್ಪೆಷಲೈಸ್ಡ್ ಫೀಲ್ಡ್ಸ್, ವಿಶಿಷ್ಟಾಧ್ಯಯನ ಕ್ಷೇತ್ರಗಳ ಶೋಧನೆಯನ್ನು ಮಾಡ್ತದೆ. ಈ ಎಲ್ಲ ರೀತಿಯಲ್ಲಿ ಕೂಡ ಏನು ಸಮಾಜಶಾಸ್ತ್ರದ ಇದೆಲ್ಲವನ್ನು ಕೂಡ ನಾವು ಸಬ್ಜೆಕ್ಟ್ ಮ್ಯಾಟರ್ ಆಫ್ ಸೋಷಿಯಾಲಜಿ ಅಂತೇಳಿ ಕರಿತೇವೆ. ಇದು ಕೂಡ 5 ಮಾರ್ಕಿನ ಕ್ವೆಶ್ಚನಿಗೆ ಭಾಳ ಇಂಪಾರ್ಟೆಂಟ್. ಇನ್ನು ಒಂದು 10 ಮಾರ್ಕಿನ ಕ್ವೆಶ್ಚನ್ ಇಲ್ಲಿ ಬರ್ತದೆ. ಅದನ್ನು ನಾವು ಯೂಸಸ್ ಆಫ್ ಸೋಷಿಯಾಲಜಿ ಅಂತೇಳಿ ಕರಿತೇವೆ. ಯೂಸಸ್ ಆಫ್ ಸೋಷಿಯಾಲಜಿ. ಯೂಸಸ್ ಆರ್ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆಯೇನು ಅಥವಾ ಸಮಾಜಶಾಸ್ತ್ರದ ಅಧ್ಯಯನದ ಉಪಯೋಗಗಳೇನು, ನಾವಿದನ್ನೀಗ ನೋಡಬೇಕು. We have seen that sociology makes a scientific and systematic study of society. ಸಮಾಜಶಾಸ್ತ್ರ ಸಮಾಜದ ವೈಜ್ಞಾನಿಕ ಅಧ್ಯಯನವನ್ನು ಮಾಡ್ತದೆ. And sociology is of great individual as well as social significance. ಸಮಾಜಶಾಸ್ತ್ರ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಪ್ರಾಮುಖ್ಯತೆಯನ್ನು ಹೊಂದಿದೆ. And the importance of the study of sociology can be studied under the following points. ನಮಗೆ ಸಮಾಜಶಾಸ್ತ್ರ ಯಾಕೆ ಬೇಕು, ಇದರ ಅಧ್ಯಯನದ ಮಹತ್ವ ಏನು ಅಂತೇಳೋದನ್ನು ನಾವು ಈ ಕೆಳಗಿನ ಅಂಶಗಳಿಂದ ಅಧ್ಯಯನ ಮಾಡ್ಬೋದು. ಆದ ಕಾರಣ ಸಮಾಜಶಾಸ್ತ್ರ, ಸೋಷಿಯಾಲಜಿ ಸ್ಟಡೀಸ್ ಅವರ್ ಸೊಸೈಟಿ ಸಿಸ್ಟಮೆಟಿಕಲಿ ಆ್ಯಂಡ್ ಸೈಂಟಿಫಿಕಲಿ. ಸಮಾಜಶಾಸ್ತ್ರವು ಸಮಾಜವನ್ನು
ಕ್ರಮಬದ್ಧವಾಗಿ ಮತ್ತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತದೆ. ಸೋಷಿಯಾಲಜಿ ಈಸ್ ಆಫ್ ಗ್ರೇಟ್ ಇಂಡಿವಿಜುವಲ್ ಆಸ್ ವೆಲ್ ಆಸ್ ಸೋಷಿಯಲ್ ಸಿಗ್ನಿಫಿಕೆನ್ಸ್. ಸಮಾಜಶಾಸ್ತ್ರ ಒಂದು ವೈಯಕ್ತಿಕವಾಗಿಯೂ, ಸಮಾಜಶಾಸ್ತ್ರಜ್ಞಾನ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿ ಬಹಳ ಪ್ರಾಮುಖ್ಯವಾಗಿದೆ. ಆ್ಯಂಡ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಸೋಷಿಯಾಲಜಿ ಕ್ಯಾನ್ ಬಿ ಡಿಸ್ಕಸ್ಡ್ ಅಂಡರ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಈ ಎಲ್ಲ ಅಂಶಗಳ ಆಧಾರದಲ್ಲಿ ನಾವು ಸಮಾಜಶಾಸ್ತ್ರ ಉಪಯೋಗಗಳು ಏನು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಏನೆಲ್ಲ ಸಮಾಜಶಾಸ್ತ್ರದಿಂದ ನಮಗೆ ಪ್ರಯೋಜನ ಇದೆ, ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತ ಹೇಳೋದನ್ನು ಈ ಕೆಳಗಿನ ಅಂಶಗಳಿಂದ ನಾವು ಅಧ್ಯಯನ ಮಾಡ್ಬೋದು. ಫಸ್ಟಿನ ಪಾಯಿಂಟ್ ಯಾವುದು ಅಂತ ಹೇಳಿದರೆ ಅದನ್ನು ನಾವು ಏನಂತ ಕರಿತೇವೆ ಅಂತ ಹೇಳಿದರೆ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ. ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ ವ್ಯಕ್ತಿತ್ವದ ಬೆಳವಣಿಗೆಗೆ ದಾರಿ ಮಾಡಿಕೊಡ್ತದೆ. Sociology develops the personality of the individual, and we have seen that man is a social animal and he has to adjust with other people in the society. For adjustment with other people, he needs the comprehensive knowledge about society. He should know full knowledge about society and about the society, about human society, regarding its rights and about the structure of the society, functions of the society, about the changes, about all these things. He should know full knowledge about the society. Then only he can adjust with others, and then only he can become the active member of the society, or then only he can lead a good life in the society. And all these will make him an enlightened member of the society. In this way, sociology develops the personality of the individual. ಸಮಾಜಶಾಸ್ತ್ರ ಅಂತ ಹೇಳುವಂಥದ್ದು ವ್ಯಕ್ತಿಯ ವಿಕಸನಕ್ಕೆ, ವ್ಯಕ್ತಿತ್ವದ ವಿಕಸನಕ್ಕೆ ದಾರಿ ಮಾಡಿಕೊಡ್ತದೆ. ವ್ಯಕ್ತಿತ್ವದ ಬೆಳವಣಿಗೆ ಅಂತ ಹೇಳುವಂಥದ್ದು, ವ್ಯಕ್ತಿತ್ವ ನಮ್ಮಲ್ಲಿ ಬೆಳಿಬೇಕು ಅಂತ ಹೇಳಿದರೆ ನಮಗೆ ಅವಕಾಶಗಳು ಬೇಕು. ಸಮಾಜಶಾಸ್ತ್ರದಲ್ಲಿ ಇದು ಸಮಾಜದಲ್ಲಿ ನಮಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಸಮೂಹಗಳಿವೆ, ಅದು ನಮಗೆ ಅವಕಾಶವನ್ನು ಕಲ್ಪಿಸಿಕೊಡ್ತವೆ. ಅವಕಾಶಗಳನ್ನು ಬಳಸಿಕೊಂಡು ಒಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತಾನೆ. ಮನುಷ್ಯ ಒಬ್ಬ ಸಮಾಜ ಜೀವಿ. ಅವನು ಸಮಾಜದಲ್ಲಿ ಜೀವನ ಮಾಡಬೇಕಾದ್ರೆ ಅವನಿಗೆ ಹೊಂದಾಣಿಕೆ ಬೇಕೇ ಬೇಕು. ಅವನಿಗೆ ಹೊಂದಾಣಿಕೆ ಮಾಡಬೇಕು ಅಂತ ಹೇಳಿದರೆ ಅವನಿಗೆ ಸಮಾಜದ ಸಮಗ್ರ ಜ್ಞಾನ ಇರಬೇಕು. ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂತ ಹೇಳಿದರೆ ಒಂದು ಸಮಾಜದ ಬಗ್ಗೆ ಸಮಗ್ರವಾದ ಜ್ಞಾನವನ್ನು ಒದಗಿಸಿಕೊಡ್ತದೆ. ಸೋಷಿಯಾಲಜಿ ಪ್ರೊವೈಡ್ಸ್ ಕಾಂಪ್ರಹೆನ್ಸಿವ್ ನಾಲೆಜ್ ಅಬೌಟ್ ಸೊಸೈಟಿ. ಯಾವುದರ ಬಗ್ಗೆ ಎಲ್ಲ ಅದು ಜ್ಞಾನವನ್ನು ಕೊಡ್ತದೆ ಅಂತ ಹೇಳಿದರೆ ಸಮಾಜದ ರಚನೆಗಳು, ಕಾರ್ಯಗಳು, ಅದರ ಅಭಿವೃದ್ಧಿ, ಅದರ ಬದಲಾವಣೆ, ಅದರಲ್ಲಿರುವ ಸಮಸ್ಯೆಗಳು, ಮನುಷ್ಯನಿಗಿರುವ ಹಕ್ಕುಗಳು, ಅವನು ಮಾಡಬೇಕಾದ ಬಾಧ್ಯತೆಗಳು, ಕರ್ತವ್ಯಗಳು, ಇದರ ಬಗ್ಗೆ ಸಂಪೂರ್ಣವಾದ ಚಿತ್ರಣವನ್ನು ಸಮಾಜಶಾಸ್ತ್ರ ವ್ಯಕ್ತಿಗೆ ನೀಡ್ತದೆ. ಇದರ ಮೂಲಕ ಅವನ ವ್ಯಕ್ತಿತ್ವವನ್ನು ವಿಕಸಿಸುವಂತೆ ಮಾಡ್ತದೆ. ಆ ಮೂಲಕ ಒಬ್ಬ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿಯಾಗಿ ಅಥವಾ ಒಂದು ಆ್ಯಕ್ಟಿವ್ ಮೆಂಬರ್ ಆಗಿ ಹೊರಹೊಮ್ಮಲಿಕ್ಕೆ ಸಮಾಜಶಾಸ್ತ್ರ ಅವನಿಗೆ ಸಹಾಯವನ್ನು ಮಾಡ್ತದೆ. ಇದನ್ನು ನಾವು ವ್ಯಕ್ತಿತ್ವದ ಬೆಳವಣಿಗೆ ಅಂತೇಳಿ ಕರಿತೇವೆ. ಇಟ್ ಈಸ್ ಕಾಲ್ಡ್ ವಾಟ್ ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ, ಅಥವಾ ವ್ಯಕ್ತಿತ್ವದ ಬೆಳವಣಿಗೆಗೆ ಅದು ದಾರಿ ಮಾಡಿಕೊಡ್ತದೆ. ಬಿಕಾಸ್ ಸೋಷಿಯಾಲಜಿ ಗಿವ್ಸ್ ಕಾಂಪ್ರಿಹೆನ್ಸಿವ್ ನಾಲೆಜ್ ಅಬೌಟ್ ದ ಸ್ಟ್ರಕ್ಚರ್, ಡೆವಲಪ್ಮೆಂಟ್, ಚೇಂಜ್, problems, individual rights, responsibilities, etc., and it makes an individual an active member of the society and develops his personality. ಆ ಮೂಲಕ ಇವನೊಬ್ಬ ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಮಾಡಿ ಅವನ ವ್ಯಕ್ತಿತ್ವವನ್ನು ರೂಪಿಸುವ ಕಾರ್ಯವನ್ನು ಅದು ಮಾಡ್ತದೆ. ಸೆಕೆಂಡ್ ಒನ್, ಚೇಂಜಸ್ ಇನ್ ಆಟಿಟ್ಯೂಡ್ಸ್. ಚೇಂಜಸ್ ಇನ್ ಆಟಿಟ್ಯೂಡ್ಸ್. ಮನೋಭಾವನೆಗಳ ಬದಲಾವಣೆ. ಆಟಿಟ್ಯೂಡ್ ಅಂದರೆ ಮನೋಭಾವನೆ. ಸೆಕೆಂಡ್ಲಿ, ಸೋಷಿಯಾಲಜಿ ಚೇಂಜಸ್ ದ ಆಟಿಟ್ಯೂಡ್ ಆಫ್ ದ ಮೆಂಬರ್ಸ್ ಇನ್ ದ ಸೊಸೈಟಿ ಆ್ಯಂಡ್ ಇಟ್ ಡೆವಲಪ್ಸ್ ರ್ಯಾಷನಲ್ ಆಟಿಟ್ಯೂಡ್ ಟವರ್ಡ್ಸ್ ಸೊಸೈಟಿ, ರಿಲಿಜನ್, ಟವರ್ಡ್ಸ್ ಕಸ್ಟಮ್ಸ್, ಟ್ರೆಡಿಷನ್ಸ್, ವ್ಯಾಲ್ಯೂಸ್, ಐಡಿಯಾಲಜೀಸ್, ಎಸೆಟ್ರಾ ಆಫ್ ದ ಸೊಸೈಟಿ. ಆ್ಯಂಡ್ ಸೋಷಿಯಾಲಜಿ ರಿಮೂವ್ಸ್ ಆಲ್ ಟೈಪ್ಸ್ ಆಫ್ prejudices, misconcepts, blind beliefs and hatredness towards other caste, other class, other religion, and thereby develops a friendly relation in the society. In this way, and it changes the attitude of the people towards society, and this is also one of the importance of sociology. ಸಮಾಜಶಾಸ್ತ್ರ ಏನು ಮಾಡ್ತದೆ? ನಮ್ಮ ಮನೋಭಾವನೆಗಳನ್ನು ತಿದ್ದಿ ಸರಿ ಮಾಡ್ತದೆ.
ಅಂದರೆ ನಾವೊಂದು ವೈಚಾರಿಕವಾಗಿ ಚಿಂತನೆ ಮಾಡುವ ಹಾಗೆ ಸಮಾಜದ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ಅದೇ ರೀತಿ ನಮ್ಮ ಆಚಾರ ವಿಚಾರಗಳು, ನಮ್ಮ ಮೌಲ್ಯಗಳು, ನೈತಿಕತೆಗಳು, ಇದರ ಬಗ್ಗೆ ನಾವು ವಿಶಾಲವಾದ ದೃಷ್ಟಿಕೋನ ನಿಂತುಕೊಂಡು ಮಾತನಾಡುವ ಹಾಗೆ ಸಮಾಜಶಾಸ್ತ್ರ ನಮಗೆ ಸಹಕಾರಿಯಾಗ್ತದೆ. ಅದೇ ರೀತಿ ನಮ್ಮಲ್ಲಿರುವಂಥ ಯಾವುದೋ ಒಂದು ಜಾತಿಯ ಜನರ ಮೇಲೆ, ಅದು ಯಾವುದೋ ಧರ್ಮದ ಜನರ ಮೇಲೆ ಇರುವಂಥ ಒಂದು ಪೂರ್ವಾಗ್ರಹಗಳು, ಪ್ರೆಜುಡೈಸಸ್ ಏನಿದೆ, ಅಥವಾ ಬ್ಲೈಂಡ್ ಬಿಲೀಫ್, ಮೂಢನಂಬಿಕೆ ಏನಿದೆ, ಮಿಸ್ಕಾನ್ಸೆಪ್ಟ್, ತಪ್ಪು ಕಲ್ಪನೆಗಳೇನಿವೆ, ಅಥವಾ ಹೇಟ್ರೆಡ್ನೆಸ್, ಅಸೂಯೆಗಳೇನಿದೆ, ದ್ವೇಷ ಭಾವನೆ ಏನಿದೆ, ಆ್ಯಂಡ್ ಇಟ್ ರಿಮೂವ್ಸ್ ಆಲ್ ಸಚ್ ಕೈಂಡ್ ಆಫ್ ಪ್ರೆಜುಡೈಸಸ್, ಬ್ಲೈಂಡ್ ಬಿಲೀಫ್ಸ್ and misconcepts and hatredness in the society, and thereby improves the relations in the society. ಸಮಾಜದಲ್ಲಿ ಒಂದು ಸಾಮಾಜಿಕ ಸಂಬಂಧವನ್ನು ವೃದ್ಧಿ ಮಾಡುವ ಕೆಲಸವನ್ನು ಅದು ಮಾಡ್ತದೆ. ಈ ಮೂಲಕ ಸಮಾಜದಲ್ಲಿ ಒಂದು ಸಾಮರಸ್ಯ, ಹಾರ್ಮೋನಿ, ಇಟ್ ಡೆವಲಪ್ಸ್ ಎ ಸೆನ್ಸ್ ಆಫ್ ಹಾರ್ಮೋನಿ ಇನ್ ದ ಸೊಸೈಟಿ. ಸಮಾಜದಲ್ಲಿ ಒಂದು ಸಾಮರಸ್ಯದ ಭಾವನೆಯನ್ನು ಸೃಷ್ಟಿ ಮಾಡ್ತದೆ. ಎಲ್ಲ ವರ್ಗದ ಜಾತಿಯ ಜನರ ಜೊತೆ ಬೆರೆಯುವ ಹಾಗೆ ನಮ್ಮಲ್ಲಿ ವೈಚಾರಿಕವಾದ ಭಾವನೆ, ತಪ್ಪು ಭಾವನೆಗಳ ನಿಗ್ರಹ ಅಥವಾ ತಪ್ಪು ಕಲ್ಪನೆಗಳಾಗಿರ್ಬೋದು ಅಥವಾ ಪೂರ್ವಾಗ್ರಹಗಳಾಗಿರ್ಬೋದು ಇದನ್ನು ನಿರ್ಮೂಲನೆ ಮಾಡಿ ವ್ಯಕ್ತಿಯನ್ನು ಒಂದು ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಸಮಾಜಶಾಸ್ತ್ರ ಮಾಡ್ತದೆ. ಇಟ್ ಈಸ್ ಕಾಲ್ಡ್ ಚೇಂಜ್ ಇನ್ ದ ಆ್ಯಟಿಟ್ಯೂಡ್ಸ್, ಮನೋಭಾವನೆಗಳ ಬದಲಾವಣೆ ಅಂತೇಳಿ ನಾವು ಕರಿತೇವೆ. ಥರ್ಡ್ ಒನ್, ಸೊಲ್ಯೂಷನ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್. Solutions to social problems. ಸಾಮಾಜಿಕ ಸಮಸ್ಯೆಗಳ ಪರಿಹಾರ. ಸಾಮಾಜಿಕ ಸಮಸ್ಯೆಗಳ ಪರಿಹಾರ. In every society we can see a number of social problems. In our society also we can see number of problems like poverty, unemployment, beggary, overpopulation, untouchability, corruption, terrorism, prostitution, and all these are some of the various problems that we can see in our society. And social studies all these problems of the society systematically and gives scientific solutions to overcome such problems. Social studies all these problems systematically and gives scientific solutions to overcome such problems. ಪ್ರತಿಯೊಂದು ಸಮಾಜದಲ್ಲಿಯೂ ಕೂಡ ತಮ್ಮದೇ ಆದ ಸಾಮಾಜಿಕ ಸಮಸ್ಯೆಗಳಿವೆ. ನಮ್ಮ ಸಮಾಜದಲ್ಲಿ ನೋಡಿದರೆ ಇವತ್ತು ಪವರ್ಟಿ, ಬಡತನ ಇದೆ, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಇದೆ, ಬೆಗ್ಗರಿ, ಭಿಕ್ಷಾಟನೆ ಇದೆ, ಓವರ್ ಪಾಪ್ಯುಲೇಷನ್, ಜನಸಂಖ್ಯಾ ಸ್ಫೋಟವಾಗಿದೆ, ಟೆರರಿಸಮ್, ಭಯೋತ್ಪಾದನೆ ಇದೆ, ಕರಪ್ಷನ್, ಭ್ರಷ್ಟಾಚಾರ ಇದೆ, ಅನ್ಟಚಬಿಲಿಟಿ, ಅಸ್ಪೃಶ್ಯತೆ ಇದೆ, ಪ್ರಾಸ್ಟಿಟ್ಯೂಷನ್, ವೇಶ್ಯಾವಾಟಿಕೆ ಇದೆ. ಇದೆಲ್ಲ ಬೇರೆ ಬೇರೆ ಸಾಮಾಜಿಕ ಸಮಸ್ಯೆಗಳು. ಈ ಎಲ್ಲ ಸಾಮಾಜಿಕ ಸಮಸ್ಯೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಅದಕ್ಕೆ ವೈಜ್ಞಾನಿಕವಾದ ಪರಿಹಾರಗಳನ್ನು ಸಮಾಜಶಾಸ್ತ್ರ ಒದಗಿಸಿಕೊಡ್ತದೆ. ಈ ಮೂಲಕ ಸಮಾಜಶಾಸ್ತ್ರವು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಿಕೊಡ್ತದೆ. ಇನ್ ದಿಸ್ ವೇ ಸೋಷಿಯಾಲಜಿ ಪ್ರೊವೈಡ್ ಸೊಲ್ಯೂಷನ್ಸ್ ಟು ದ ಸೋಷಿಯಲ್ ಪ್ರಾಬ್ಲಮ್ಸ್. ಈ ಮೂಲಕವಾಗಿ ಸೊಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್ ಇಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಸೋಷಿಯಾಲಜಿ. 4, ಸೋಷಿಯಲ್ ಪ್ಲಾನಿಂಗ್ ಆ್ಯಂಡ್ policy making. Social planning and policy making. Sociology is very important for social planning and making policy for the nation. ಹಾಗೆ ಅಂತ ಹೇಳಿದರೆ ಸಮಾಜಶಾಸ್ತ್ರವು ಸಾಮಾಜಿಕ ಯೋಜನೆ ಮತ್ತು ನೀತಿ ರೂಪಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ ಅಂತೇಳಿ ನಾವು ಕರಿತೇವೆ. Therefore, sociology plays an important role in social planning and policy making. Sociology gives full knowledge about our society and what are the problems that are present in our society. And at the same time, it also helps for the nation to frame policies for the nation. And the government frames policies regarding population or family or environment or even child labor, etc., by getting knowledge from the society. Therefore, sociology is useful in social planning and policy making.
ಒಂದು ರೀತಿಯಲ್ಲಿ ಸಾಮಾಜಿಕ ಯೋಜನೆ ಹಾಗೂ ನೀತಿ ರೂಪಣೆ ಮಾಡುವಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ಸಮಾಜಶಾಸ್ತ್ರ ಸಮಾಜದ ಸಮಗ್ರವಾದ ಜ್ಞಾನವನ್ನು ಒದಗಿಸಿಕೊಡ್ತದೆ. ಎಲ್ಲೆಲ್ಲಿ ಯಾವ್ಯಾವ ಸಮಸ್ಯೆಗಳಿವೆ, ಅದಕ್ಕೆ ಯಾವ ರೀತಿ ಯೋಜನೆ ನಾವು ಹಾಕಿಕೊಳ್ಬೇಕು, ಯಾವ ರೀತಿ ಪಾಲಿಸಿ ನೀತಿಯನ್ನು ರೂಪಿಸಬೇಕು, ಇದಕ್ಕೆ ಒಂದು ರೀತಿಯ ಮಾರ್ಗದರ್ಶನವನ್ನು ಸಮಾಜಶಾಸ್ತ್ರ ಕೊಡ್ತದೆ. ಈಗ ಕುಟುಂಬದ ಬಗ್ಗೆ ಯಾವುದಾದ್ರೂ ನೀತಿಯನ್ನು ರೂಪಿಸಬೇಕು, ಅಥವಾ ನಾವು ಯಾವುದೇ ರೀತಿ ಜನಸಂಖ್ಯೆಯ ಬಗ್ಗೆ ಆಗಿರ್ಬೋದು, ಬಾಲ ಕಾರ್ಮಿಕರ ಬಗ್ಗೆ ಆಗಿರ್ಬೋದು, ಅಥವಾ ನಾವು ಒಂದು ರೀತಿಯ ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವ ಬಗ್ಗೆ ಆಗಿರ್ಬೋದು, ಒಂದು ನೀತಿ ರೂಪಿಸಬೇಕು ಅಂತ ಹೇಳಿದರೆ ನಮಗೆ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ದ ನಾಲೆಜ್ ಆಫ್ ಸೋಷಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಾರ್ಮುಲೇಷನ್ ಆಫ್ policies for the nation, whatever it may be, to frame population policy or labor policy or environmental policy, whatever it may be, the knowledge of sociology is very important. ಈ ರೀತಿ ನಾವು ಒಂದು ಪರಿಸರದ ನೀತಿ ರೂಪಿಸಬೇಕು, ಕಾರ್ಮಿಕ ನೀತಿ ರೂಪಿಸಬೇಕು, ಜನಸಂಖ್ಯಾ ನೀತಿ ರೂಪಿಸಬೇಕು ಅಂತ ಹೇಳಿದರೆ ಎಲ್ಲ ರೀತಿಯಾದಂಥ ಪಾಲಿಸಿ ಮೇಕಿಂಗ್ನಲ್ಲಿ ಅಥವಾ ಎಲ್ಲ ರೀತಿಯ ನೀತಿ ನಿರೂಪಣೆಯಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ದ ನಾಲೆಜ್ ಆಫ್ ಸೋಷಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸೋಷಿಯಲ್ ಪ್ಲ್ಯಾನಿಂಗ್ ಆ್ಯಂಡ್ ಪಾಲಿಸಿ ಮೇಕಿಂಗ್. ಸಮಾಜಶಾಸ್ತ್ರ ಜ್ಞಾನವು ಒಂದು ನೀತಿ ರೂಪಿಸುವಲ್ಲಿ, ಅದೇ ರೀತಿ ಒಂದು ಸಾಮಾಜಿಕ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿದೆ ಅಂತ ಹೇಳೋದನ್ನು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ನೆಕ್ಸ್ಟ್ ಒನ್, ಟು ಪ್ರಮೋಟ್ ದ ವೆಲ್ಫೇರ್ ಆಫ್ backward and weaker sections of society. To promote the welfare of backward and weaker sections of society, ಹಿಂದುಳಿದ ಮತ್ತು ದುರ್ಬಲ ವರ್ಗಗಳ ಅಭಿವೃದ್ಧಿ ಮಾಡುವಲ್ಲಿ ಸಮಾಜಶಾಸ್ತ್ರ ಅಧ್ಯಯನ ಪ್ರಾಮುಖ್ಯತೆ ಹೊಂದಿದೆ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ, ಹಿಂದುಳಿದ ಮತ್ತು ದುರ್ಬಲ ವರ್ಗದ ಏಳಿಗೆಗೆ ಸಮಾಜಶಾಸ್ತ್ರದ ಜ್ಞಾನ ಅತಿ ಅವಶ್ಯಕವಾಗಿದೆ. ದಿ ನಾಲೆಜ್ ಆಫ್ ಸೋಷಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆಫ್ ಅವರ್ ಸೊಸೈಟಿ. There are two backward classes in our society. They are called SCs and STs. SCs and STs. Scheduled castes and scheduled tribes. They are the backward classes of our society. And women are the weaker sections of our society. ಮಹಿಳೆಯರಿದ್ದಾರೆ, ಅವರು ದುರ್ಬಲ ವರ್ಗದವರು. ಅದೇ ರೀತಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು, ಅವರು ಹಿಂದುಳಿದ ವರ್ಗದವರು. And they were all subject to exploitation and oppression for centuries ago. ಬಹಳ ಹಿಂದಿನಿಂದ ಅವರೆಲ್ಲರೂ ಕೂಡ ದಬ್ಬಾಳಿಕೆಗೆ, ಶೋಷಣೆಗೆ ಒಳಗಾದವರು. ಆ್ಯಂಡ್ ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ದೀಸ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆ್ಯಂಡ್ ಟು ಫ್ರೇಮ್ ಪಾಲಿಸೀಸ್ ಫಾರ್ ದೇರ್ ವೆಲ್ಫೇರ್, ದ ನಾಲೆಜ್ ಆಫ್ ಸೋಷಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್. ಈ ರೀತಿಯಲ್ಲಿ ಈ ಹಿಂದುಳಿದ ವರ್ಗದವರಿಗೆ ಮತ್ತು ದುರ್ಬಲ ವರ್ಗದವರ ಏಳಿಗೆಗೆ ನಾವು ನೀತಿ ರೂಪಿಸಬೇಕು ಅಂತೇಳಿದರೆ, ಅವರ ಅಭಿವೃದ್ಧಿ ನಾವು ಮಾಡಬೇಕು ಅಂತೇಳಿದರೆ ನಮಗೆ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ದೇರ್ಫೋರ್ ಟು ಪ್ರಮೋಟ್ the welfare of the backward and weaker sections of the society and to frame policies for the welfare of SCs, STs and women, the knowledge of sociology is very important. ಆ ಮೂಲಕವಾಗಿ ಈ ಹಿಂದುಳಿದ ವರ್ಗಗಳು ಮತ್ತು ದುರ್ಬಲ ವರ್ಗದ ಮಹಿಳೆಯರು ಇವರ ಏಳಿಗೆಗೆ ನಾವು ನೀತಿ ರೂಪಿಸುವಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ನೆಕ್ಸ್ಟ್ ಒನ್, ಸೋಷಿಯಾಲಜಿ ಇಸ್ ಆನ್ attractive teaching subject. Sociology is an attractive teaching subject. Teaching subject. Sociology is an attractive teaching subject. ಒಂದು ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ಪ್ರಾಮುಖ್ಯತೆಯನ್ನು ಹೊಂದಿದೆ. Now sociology is being taught in most of the schools, colleges and universities and has become a popular subject of study. And in the teachers training colleges and technical institutions, it is introduced as one of the subjects. And in the higher administrative examinations like the IAS, IPS, IFS
KAS, KES, etc., sociology is introduced as one of the subjects. Not only that, now the students of sociology are gainfully employed as labor welfare officers, as social welfare officers, as adult education officers, as women and child development officers. In this way, sociology gained importance as an important subject, as an important teaching subject. ಸಮಾಜಶಾಸ್ತ್ರ ಒಂದು ಬೋಧನಾ ವಿಷಯವಾಗಿ ತನ್ನದೇ ಆದಂಥ ಪ್ರಾಮುಖ್ಯತೆ ಹೊಂದಿದೆ. ಯಾಕೆಂತ ಹೇಳಿದರೆ ಇವತ್ತೆಲ್ಲ ಶಾಲೆ, ಕಾಲೇಜು, ವಿಶ್ವವಿದ್ಯಾಲಯಗಳಲ್ಲಿ ಸಮಾಜಶಾಸ್ತ್ರವನ್ನು ಬೋಧನೆ ಮಾಡ್ತಾ ಇದ್ದಾರೆ. ಅದೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟಾಗಿ ಹೊರಹೊಮ್ತಾ ಇದೆ. ಇವತ್ತು ಎಲ್ಲ ಅಧ್ಯಾಪಕ ತರಬೇತಿ ಕೇಂದ್ರಗಳಾಗಿರ್ಬೋದು ಅಥವಾ ಶೈಕ್ಷಣಿಕ ಒಂದು ರೀತಿಯ ತಾಂತ್ರಿಕ ತರಬೇತಿ ಕೇಂದ್ರಗಳಾಗಿರ್ಬೋದು, ಎಲ್ಲಿಯೂ ಕೂಡ ಇವತ್ತು ಸಮಾಜಶಾಸ್ತ್ರ ವಿಷಯವನ್ನು ಬೋಧಿಸಲಾಗ್ತಾ ಇದೆ. ಇದು ಮಾತ್ರ ಅಲ್ಲ, ಇವತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಾದಂಥ IAS, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ, IPS, ಭಾರತೀಯ ಪೊಲೀಸ್ ಸೇವೆ, IPS, ಇಂಡಿಯನ್ ಪೊಲೀಸ್ ಸರ್ವಿಸ್, IFS, ಇಂಡಿಯನ್ ಫಾರಿನ್ ಸರ್ವಿಸ್, ಭಾರತೀಯ ವಿದೇಶಾಂಗ ಸೇವೆ, KAS, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ನಾಗರಿಕ ಸೇವೆ, KES, ಕರ್ನಾಟಕ ಶೈಕ್ಷಣಿಕ ಸೇವೆ, ಎಜುಕೇಷನ್ ಸರ್ವಿಸ್, ಇಲ್ಲೆಲ್ಲ ಸಮಾಜಶಾಸ್ತ್ರವನ್ನು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಳಸಿಕೊಳ್ತಾ ಇದ್ದಾರೆ, ವಿಷಯವನ್ನು ಅಳವಡಿಸಿಕೊಂಡಿದ್ದಾರೆ. ಇವತ್ತು ಯಾರೆಲ್ಲ ಸಮಾಜಶಾಸ್ತ್ರವನ್ನು ಕಲಿತಿದ್ದಾರೆ ಅವರು ಒಳ್ಳೊಳ್ಳೆ ಉನ್ನತ ಹುದ್ದೆಗಳಲ್ಲಿದ್ದಾರೆ. ಲೇಬರ್ ವೆಲ್ಫೇರ್ ಆಫೀಸರ್ ಆಗಿದ್ದಾರೆ, ಕೆಲವರು ಕಾರ್ಮಿಕ ಕಲ್ಯಾಣಾಧಿಕಾರಿ, ಸೋಷಲ್ ವೆಲ್ಫೇರ್ ಆಫೀಸರ್ ಆಗಿದ್ದಾರೆ, ಸಮಾಜ ಕಲ್ಯಾಣಾಧಿಕಾರಿ, ಫ್ಯಾಮಿಲಿ ವೆಲ್ಫೇರ್ ಆಫೀಸರ್, ಕುಟುಂಬ ಕಲ್ಯಾಣಾಧಿಕಾರಿಗಳಾಗಿದ್ದಾರೆ. ಆ್ಯಂಡ್ ದೇ ಆರ್ ವರ್ಕಿಂಗ್ ಇನ್ ಪಬ್ಲಿಕ್ ಸಾರ್ವಜನಿಕ ಆಡಳಿತವನ್ನು ಮಾಡ್ತಾ ಇದ್ದಾರೆ. ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಲ್ಲಿದ್ದಾರೆ. ಇವತ್ತು ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಒಂದು ಪ್ರೊಫೆಷನನ್ನು ಕೊಡ್ತದೆ, ನಮಗೆ ಒಂದು ಉದ್ಯೋಗವನ್ನು ಕೊಡುವಲ್ಲಿಯೂ ಒಂದು ರೀತಿಯ ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೋಷಿಯಾಲಜಿ ಈಸ್ ಯೂಸ್ಫುಲ್ as an attractive teaching subject, and it is also a source of livelihood to millions of people. ಹಲವು ಸಾವಿರಗಟ್ಟಲೆ ಜನರಿಗೆ ಇವತ್ತು ಉದ್ಯೋಗವನ್ನು ಕೂಡ ಅದು ಕೊಟ್ಟಿದೆ. ಆಸ್ ಎ ಪ್ರೊಫೆಷನ್ ಆಗಿ ಒಂದು ಉದ್ಯೋಗವಾಗಿ ಸಮಾಜಶಾಸ್ತ್ರ, ಒಂದು ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರ ತನ್ನದೇ ಆದಂಥ ಪ್ರಾಮುಖ್ಯತೆಯನ್ನು ಹೊಂದಿದೆ. ನೆಕ್ಸ್ಟ್ ಒನ್, ರೋಲ್ ಆಫ್ ಸೋಷಿಯಾಲಜಿ in developing countries. In developing countries. Role of sociology in developing countries. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರದ ಪಾತ್ರ. The knowledge of sociology is very important in the development of backward countries. There are some underdeveloped countries or developing countries, and in the development of underdeveloped countries, the knowledge of sociology is very important. Social factors are mainly responsible for the economic backwardness of developing countries. Caste system, joint family system, and they are mainly, or superstitions, they are mainly responsible for the economic backwardness of some countries. And sociology gives full knowledge to the framers or to the economists about the social conditions of society, and thereby it helps the economists to frame suitable policies for the welfare of the backward countries. Therefore, it is said that an economist should be a sociologist also. ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂತೇಳಿದರೆ, ಸಮಾಜಶಾಸ್ತ್ರವು ಒಂದು ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗ್ತದೆ. ನಮ್ಮಲ್ಲಿ ಮುಂದುವರಿಯುತ್ತಿರುವ ಮತ್ತು ಹಿಂದುಳಿದ ಎರಡು ದೇಶಗಳಿವೆ. ಈ ಎಲ್ಲ ದೇಶಗಳು ಹಿಂದುಳಿಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ, ಕೆಲವು ಸಾಮಾಜಿಕ ಅಂಶಗಳೇ ಕಾರಣವಾಗಿರ್ತವೆ. ಜಾತಿ ಪದ್ಧತಿ, ಅವಿಭಕ್ತ ಕುಟುಂಬ ಪದ್ಧತಿ, ಅಲ್ಲಿರುವಂಥ ಮೂಢನಂಬಿಕೆಗಳು, ಇದರಿಂದಾಗಿ ಏನಾಗಿದೆ ಅಂತ ಹೇಳಿದರೆ ಕೆಲವು ದೇಶಗಳು ಆರ್ಥಿಕವಾಗಿ ಹಿಂದೆ ಉಳಿದಿವೆ. ಸಮಾಜಶಾಸ್ತ್ರ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಅರ್ಥಶಾಸ್ತ್ರಜ್ಞರಿಗೆ ಯಾರೆಲ್ಲ ನೀತಿ ರೂಪಿಸ್ತಾರೋ ಅವರಿಗೆ ಸಮಾಜದ ಸಮಗ್ರವಾದ ಮಾಹಿತಿಯನ್ನು ಒದಗಿಸಿಕೊಡ್ತದೆ. ಆ ಮೂಲಕ ಯಾವ ರೀತಿಯ ನೀತಿಯನ್ನು ಅವರು ರೂಪಿಸಬೇಕು ಈ ಜನರ ಅಭಿವೃದ್ಧಿಗೆ ಅಂತ ಹೇಳೋದನ್ನು ಈ ಸಮಾಜಶಾಸ್ತ್ರ ಅರ್ಥಶಾಸ್ತ್ರಜ್ಞರಿಗೆ ಮಾಹಿತಿಯನ್ನು ನೀಡ್ತದೆ. ಈ ಮೂಲಕ ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರವು
ಸಹಕಾರಿಯಾಗ್ತದೆ. ಅದಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಅರ್ಥಶಾಸ್ತ್ರಜ್ಞನಾದವನು ಸಮಾಜಶಾಸ್ತ್ರಜ್ಞನೂ ಆಗಿರಬೇಕು. ಆಗಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ, ಸಮಾಜಶಾಸ್ತ್ರ ಸಮಗ್ರವಾದ ಜ್ಞಾನವನ್ನು ಪಡೆದು ಆರ್ಥಿಕ ಒಂದು ನೀತಿಗಳನ್ನು ರೂಪಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಲ್ಲಿ ರೋಲ್ ಆಫ್ ಸೋಷಿಯಾಲಜಿ ಇನ್ ದ ಡೆವಲಪಿಂಗ್ ಕಂಟ್ರೀಸ್, ಇನ್ ದ ಡೆವಲಪ್ಮೆಂಟ್ ಆಫ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್, ದ ನಾಲೆಜ್ ಆಫ್ ಸೋಷಿಯಾಲಜಿ ಈಸ್ ವೆರಿ ಇಂಪಾರ್ಟೆಂಟ್. ಈ ಮೂಲಕವಾಗಿ ಈ ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಪ್ರಗತಿಯಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ಸೋಷಿಯಲಾಜಿಕಲ್ ನಾಲೆಜ್, ಲಾಸ್ಟ್ ಪಾಯಿಂಟ್, ಸೋಷಿಯಲಾಜಿಕಲ್ ನಾಲೆಜ್ about modern situations, and developments. Sociological knowledge about modern situations and developments. ಆಧುನಿಕ ಸನ್ನಿವೇಶಗಳು ಮತ್ತು ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕ. The knowledge of sociology is very important to face the modern situations and developments. And sociology gives full knowledge about the society, about the modern trends that are taking place around us. And it also helps us to adjust with the changing situations and circumstances. And such development make us more conscious and responsible towards society. ಆಧುನಿಕವಾದ ಸನ್ನಿವೇಶಗಳು ಬಗ್ಗೆ ಜ್ಞಾನವನ್ನು ಕೊಡಲಿಕ್ಕೆ, ಆಧುನಿಕ ಸನ್ನಿವೇಶಗಳು ಮತ್ತು ಅಭಿವೃದ್ಧಿಯ ಜ್ಞಾನವನ್ನು ಸಮಾಜಶಾಸ್ತ್ರ ನಮಗೆ ಒದಗಿಸಿಕೊಡ್ತದೆ. ನಮ್ಮ ಸುತ್ತಮುತ್ತ ಈಗ ಏನಾಗ್ತಾ ಇದೆ, ಯಾವ ರೀತಿ ಅಭಿವೃದ್ಧಿ ಆಗ್ತಾ ಉಂಟು, ಯಾವ ರೀತಿಯ ಸನ್ನಿವೇಶ ನಿರ್ಮಾಣವಾಗಿದೆ, ಅದೇ ರೀತಿ ನಾನು ಯಾವ ರೀತಿ ವರ್ತಿಸಬೇಕು, ನಾನು ಯಾವ ರೀತಿ ಒಂದು ರೀತಿಯ ಪ್ರಜ್ಞಾಪೂರ್ವಕವಾಗಿ ನಾನು ದೇಶವನ್ನು ಒಂದು ಜವಾಬ್ದಾರಿಯುತ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಉಂಟು, ಯಾವ ರೀತಿ ನಾನು ಪ್ರಜ್ಞೆಯನ್ನು ಬೆಳೆಸಿಕೊಳ್ಬೇಕು ಅಂತ ಹೇಳೋ ಬಗ್ಗೆ ಮಾರ್ಗದರ್ಶನವನ್ನು ಸಮಾಜಶಾಸ್ತ್ರ ಕೊಡ್ತದೆ. ಇನ್ ದಿಸ್ ವೇ ಸೋಷಿಯಲಾಜಿಕಲ್ ನಾಲೆಜ್ ಅಬೌಟ್ ಮಾಡರ್ನ್ ಸಿಚುವೇಶನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್, ಇಟ್ ಮೀನ್ಸ್ ಸೋಷಿಯಾಲಜಿ ಗಿವ್ಸ್ ನಾಲೆಜ್ ಅಬೌಟ್ ಮಾಡರ್ನ್ ಸಿಚುವೇಶನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಅರೌಂಡ್ ಅಸ್. ನಮ್ಮ ಸುತ್ತಮುತ್ತ ಏನು ನಡೀತಾ ಅದರ ಬಗ್ಗೆ ಜ್ಞಾನ ಕೊಡ್ತದೆ. ದೇ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೇಕ್ಸ್ ಅಸ್ ಕಾನ್ಷಿಯಸ್ ಆ್ಯಂಡ್ ರೆಸ್ಪಾನ್ಸಿಬಲ್ ಟವರ್ಡ್ಸ್ ಸೊಸೈಟಿ. ಆವಾಗ ನಾವು ಪ್ರಜ್ಞಾವಂತರಾಗ್ತೇವೆ. ಅದೇ ರೀತಿ ನಾವು ಸಮಾಜಕ್ಕೆ ಮಾಡಬೇಕಾದ ಕರ್ತವ್ಯ ಏನುಂಟು ಅದನ್ನು ನಿಭಾಯಿಸಲಿಕ್ಕೆ ಅದು ಸಹಕಾರಿಯಾಗ್ತದೆ. ಈ ಮೂಲಕವಾಗಿ ದೇರ್ ಆರ್ 8 ಪಾಯಿಂಟ್ಸ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ದ ಸ್ಟಡಿ ಆಫ್ ಸೋಷಿಯಾಲಜಿ. ನಾವು ಸಮಾಜಶಾಸ್ತ್ರವನ್ನು ಯಾಕೆ ಅಧ್ಯಯನ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಈ 8 ಅಂಶಗಳು ಬಹಳ ಮುಖ್ಯವಾಗ್ತದೆ. ಇದು 10 ಮಾರ್ಕ್ನ ಕ್ವಶನ್, ಇದು ಜನರಲ್ ಕ್ವಶನ್, ಇದು ಒಂದು ರೀತಿಯ ಎಸ್ಸೆ ದೊಡ್ಡ ಕ್ವಶನ್. ಇಲ್ಲಿ ಬರುವಂಥ 10 ಮಾರ್ಕ್ನ ಒಂದು ಕ್ವಶನ್ ಅಂದರೆ ಇದು ಮೇಯ್ನಾಗಿ. ಆದ ಕಾರಣ ಸಮಾಜಶಾಸ್ತ್ರ ಅಧ್ಯಯನ ಯಾಕೆ ಬೇಕು ನಮಗೆ ಅಂತ ಹೇಳಿದರೆ, ಡೆವಲಪ್ಮೆಂಟ್ ಆಫ್ ಪರ್ಸನಾಲಿಟಿ, ವ್ಯಕ್ತಿತ್ವದ ವಿಕಸನಕ್ಕೆ ಅಥವಾ ವ್ಯಕ್ತಿತ್ವದ ಬೆಳವಣಿಗೆಗೆ ಅದು ಸಹಕಾರಿಯಾಗ್ತದೆ. ನಾವು ಯಾವ ರೀತಿ ಹೊಂದಾಣಿಕೆ ಸಮಾಜದಲ್ಲಿ ಮಾಡಿಕೊಂಡು ಹೋಗಬೇಕು ಅಂತ ಹೇಳೋ ಬಗ್ಗೆ ನಮಗೆ ಮನವರಿಕೆ ಮಾಡಿಕೊಟ್ಟು ನಮ್ಮನ್ನು ಒಂದು ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಮಾಡ್ತದೆ. ಎರಡನೇದಾಗಿ ಚೇಂಜಸ್ ಇನ್ ಆ್ಯಟಿಟ್ಯೂಡ್ಸ್, ನಮ್ಮ ಮನೋಭಾವನೆಗಳನ್ನು ತಿದ್ದಿ ಸರಿಪಡಿಸುವ ಕಾರ್ಯವನ್ನು ಅದು ಮಾಡ್ತದೆ. ಅದೇ ರೀತಿ ನಮ್ಮಲ್ಲಿ ಒಂದು ವೈಚಾರಿಕವಾದ ಚಿಂತನೆ, ಎಲ್ಲರ ಜೊತೆ ನಾವು ಹೊಂದಾಣಿಕೆಯಾಗುವಂಥ ಗುಣವನ್ನು ಬೆಳೆಸುವಲ್ಲಿ ಇದು ಸಹಕಾರಿ. ಸೊಲ್ಯೂಷನ್ಸ್ ಟು ಸೋಷಿಯಲ್ ಪ್ರಾಬ್ಲಮ್ಸ್, ಸಮಾಜದ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಅದು ಒದಗಿಸಿಕೊಡ್ತದೆ. ಸೋಷಿಯಲ್ ಪ್ಲ್ಯಾನಿಂಗ್ ಆ್ಯಂಡ್ ಪಾಲಿಸಿ ಮೇಕಿಂಗ್, ಆ್ಯಂಡ್ ದ ನಾಲೆಜ್ ಆಫ್ ಸೋಷಿಯಾಲಜಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಸೋಷಿಯಲ್ ಪ್ಲ್ಯಾನಿಂಗ್, ಸಾಮಾಜಿಕ ಯೋಜನೆ ರೂಪಿಸುವಲ್ಲಿ, ಆ್ಯಂಡ್ ಪಾಲಿಸಿ ಮೇಕಿಂಗ್, ನೀತಿ ನಿರೂಪಣೆ ಮಾಡುವಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ಟು ಪ್ರಮೋಟ್ ದ ವೆಲ್ಫೇರ್ ಆಫ್ ಬ್ಯಾಕ್ವರ್ಡ್ ಆ್ಯಂಡ್ ವೀಕರ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ, ಹಿಂದುಳಿದ ಮತ್ತು ದುರ್ಬಲ ವರ್ಗದ ಏಳಿಗೆಯಲ್ಲಿ ಸಮಾಜಶಾಸ್ತ್ರ ಜ್ಞಾನ ಅತಿ ಅವಶ್ಯಕವಾಗಿದೆ. ಸೋಷಿಯಾಲಜಿ ಈಸ್ ಆನ್ ಅಟ್ರಾಕ್ಟಿವ್ ಟೀಚಿಂಗ್ ಸಬ್ಜೆಕ್ಟ್, ಒಂದು ಆಕರ್ಷಕ ಬೋಧನಾ ವಿಷಯವಾಗಿ ಸಮಾಜಶಾಸ್ತ್ರವು ಪ್ರಾಮುಖ್ಯತೆಯನ್ನು ಹೊಂದಿದೆ. ರೋಲ್ ಆಫ್ ಸೋಷಿಯಾಲಜಿ ಇನ್ ಡೆವಲಪಿಂಗ್ ಕಂಟ್ರೀಸ್, ಹಿಂದುಳಿದ ರಾಷ್ಟ್ರಗಳಲ್ಲಿ ಸಮಾಜಶಾಸ್ತ್ರದ ಪಾತ್ರ ಹಿರಿದಾಗಿದೆ ಅಥವಾ ಹಿಂದುಳಿದ ರಾಷ್ಟ್ರಗಳ ಆರ್ಥಿಕ ಪ್ರಗತಿಯಲ್ಲಿ ಸಮಾಜಶಾಸ್ತ್ರದ ಜ್ಞಾನ ಅತಿ ಮುಖ್ಯವಾಗಿದೆ. ಸೋಷಿಯಲಾಜಿಕಲ್ ನಾಲೆಜ್ ಅಬೌಟ್ ಮಾಡರ್ನ್ ಸಿಚುವೇಶನ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್, ಸಮಾಜಶಾಸ್ತ್ರದ ಜ್ಞಾನವು
ಆಧುನಿಕ ಸನ್ನಿವೇಶಗಳು ಮತ್ತು ಅಭಿವೃದ್ಧಿಯಲ್ಲಿ ಅತಿ ಮುಖ್ಯವಾಗ್ತದೆ. ಯಾಕೆಂತ ಹೇಳಿದರೆ ಒಂದು ಆಧುನಿಕವಾದ ಸನ್ನಿವೇಶದಲ್ಲಿ ಮತ್ತು ನಾವು ಯಾವ ರೀತಿ ವರ್ತಿಸಬೇಕು, ನಾವು ಯಾವ ರೀತಿ ಪ್ರಜ್ಞಾಪೂರ್ವಕರಾಗಿ ನಾವು ಒಂದು ಸಮಾಜಕ್ಕೆ ಒಂದು ಜವಾಬ್ದಾರಿಯುತವಾಗಿ ಸಮಾಜದಲ್ಲಿ ಗೌರವಯುತವಾಗಿರಲಿಕ್ಕೆ ಸಾಧ್ಯ ಉಂಟು ತಿಳಿದನ್ನು ಸಮಾಜಶಾಸ್ತ್ರ ನಮಗೆ ತಿಳಿಸಿಕೊಡ್ತದೆ. ಈ ಮೂಲಕವಾಗಿ ಸಮಾಜಶಾಸ್ತ್ರದ ಉಪಯೋಗಗಳು 8 ನೀವು ಬರಿಬೇಕಾಗ್ತದೆ. ಇದು ಎಲ್ಲವೂ ಕೂಡ ಏನು ಅಂತ ಹೇಳಿದರೆ ಇದು 4th ಪಾರ್ಟಲ್ಲಿ ಇದು ಈಗ ನೀವೆಲ್ಲ 3rd ಪಾರ್ಟಲ್ಲಿ ನೀವು ಕಲಿಯುವಂಥ ಪಾಠಗಳು. ಇನ್ನು 4th ಆಸ್ಪೆಕ್ಟಲ್ಲಿ ನಾವು ನೋಡುವಂಥದ್ದು ಏನು ಅಂತ ಹೇಳಿದರೆ ಕಾಂಟ್ರಿಬ್ಯೂಷನ್ಸ್ ಆಫ್ ಯಾವುದು ವೆಸ್ಟರ್ನ್ ಆ್ಯಂಡ್ ಇಂಡಿಯನ್ ಸೋಷಿಯಾಲಜಿಸ್ಟ್ ಟು ದ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ ಅಂತ ಹೇಳುವಂಥದ್ದು 4ನೇ ಭಾಗದಲ್ಲಿ ಇನ್ನು ಬರಲಿಕ್ಕಿದೆ. ಎಸ್.